ಇನ್ನು ಒಂದು ಹೆಮ್ಮೆಯ ಒಂದು ಖುಷಿಯ ವಿಚಾರ ಇದು. ಪ್ರತಿಷ್ಠಿತ ಫೋರ್ಬ್ಸ್ ಇಂಡಿಯಾ ಬಿಡುಗಡೆ ಮಾಡಿರುವಂತಹ ದೇಶದ ಪ್ರಮುಖ 100 ಗಣ್ಯರ ಪಟ್ಟಿಯಲ್ಲಿ ನಟ ರಿಷಬ್ ಶೆಟ್ಟಿ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಮೂಲಕ ಕನ್ನಡದ ಕೀರ್ತಿಯನ್ನ ಹೆಚ್ಚಿಸಿಬಿಟ್ಟಿದ್ದಾರೆ. ನೋಡಿ, ಈ ಫೋರ್ಬ್ಸ್ ಇಂಡಿಯಾ ಟಾಪ್ 10 ಪಟ್ಟಿಯಲ್ಲಿ ರಿಷಬ್ ಶೆಟ್ಟಿ ಅವರ ಸಾಧನೆ. ಸಾಮಾನ್ಯವಾಗಿ ಯಾಕೆ ರಿಷಬ್ ಶೆಟ್ಟಿ ಅವರಿಗೆ ಈ ಪ್ರಶಸ್ತಿ ಅಥವಾ ಈ ಪಟ್ಟಿಯಲ್ಲಿ ಅವ್ರ ಹೆಸರು ಬಂದಿರೋದು ಖುಷಿ ಯಾಕೆ ಕೇಳಿದ್ರೆ, ಸಹಜವಾಗಿ ಉತ್ತರ ಭಾರತದ ಅನೇಕರ ನಟರು ಇವರೆಲ್ಲರ ಹೆಸರುಗಳು ಇರುತ್ತೆ. ಆದರೆ ಕನ್ನಡಿಗರ ಒಬ್ಬರ ಹೆಸರು ಬಂದಾಗ ನಮ್ಗೆ ಖುಷಿ ಆಗುತ್ತೆ. ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ಹೆಮ್ಮೆ ವಿಚಾರ ಇದು. ನಟ, ನಿರ್ದೇಶಕ, ಬರಹಗಾರನಾಗಿ ಆಯ್ಕೆಯಾದ ದೇಶದ ಏಕೈಕ ತಾರೆ, ಆಲ್ರೌಂಡರ್ ಆಗಿ. ಸಾಮಾನ್ಯವಾಗಿ ನಟರಿಗೆಲ್ಲ ಸಿಕ್ಕಿದೆ, ಬೇರೆ ಬೇರೆ ಸೆಲೆಬ್ರಿಟಿಗಳಿಗಿಲ್ಲ ಅಂತ ಅಲ್ಲ, ಆದರೆ ಆಲ್ರೌಂಡರ್ ಆಗಿ ಭಾರತದ ಬೇರೆ ಯಾವ ಸೆಲೆಬ್ರಿಟಿಯೂ ಮಾಡದ ಒಂದು ವಿಶಿಷ್ಟ ದಾಖಲೆ ರಿಷಬ್ ಶೆಟ್ಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಈ ಕಾಂತಾರದ ಈ ಫ್ರೀಕ್ವೆಲ್ನಿಂದ ಕೂಡ ಜಾಗತಿಕ ಇತಿಹಾಸ ಸೃಷ್ಟಿಯಾಯಿತು. ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಂಡಿತ್ತು. ಒಂದು 700 ಕೋಟಿಗೂ ಹೆಚ್ಚು ಗಳಿಕೆಯೆಲ್ಲ ಆಗೋಗಿತ್ತು. ಬಾಲಿವುಡ್ನ ಬಿಗ್ ಬಜೆಟ್ ಚಾವಾ ಸಿನಿಮಾವನ್ನ ಕೂಡ ನಮ್ಮ ಕನ್ನಡ ನೆಲದ ಕಾಂತಾರ ಅದನ್ನ ಹಿಂದಕ್ಕೆ ಹೋಗಿತ್ತು. ಅದರಲ್ಲಿ ಇದ್ದಂಥ ಕತೆ ನಿಮಗೆ ಗೊತ್ತು. ದೈವಾರಾಧನೆ, ಜನಪದ ಕಲೆಗೆ ಜಾಗತಿಕ ಒಂದು ವಿಮರ್ಶಕರ ಶ್ಲಾಘನೆ ಸಿಕ್ಕಿದೆ. ಹೊಂಬಾಳೆ ಫಿಲ್ಮ್ ಸಂಸ್ಥೆಯ ಮೌಲ್ಯವನ್ನ ಇದು ಸರ್ವಕಾಲಿಕವಾಗಿ ಯಶಸ್ವಿಯಾಗಿ ತಂದುಕೊಡ್ತು. ಅಂದರೆ ದೇಶದ ಟಾಪ್ 100 ಸೆಲೆಬ್ರಿಟಿಗಳ ಪಟ್ಟಿಯಲ್ಲಿ ಸ್ಯಾಂಡಲ್ವುಡ್ ಒಂದು ಮೈಲಿಗಲ್ ಮಾಡಿದೆ. ಹಾಗಂತ ಇದರಲ್ಲಿ ಇನ್ನೊಬ್ಬರು ಕನ್ನಡಿಗರ ಹೆಸರು ಕೂಡ ಇದೆ. ಅದು ಹೆಮ್ಮೆಯ ಬಾನು ಮುಷ್ತಾಕ್ ಅವರ ಹೆಸರು ಕೂಡ ಇದೆ. ಹಾಗಾಗಿ ಕನ್ನಡಿಗರಿಗೆ ಇದೊಂದು ಖುಷಿ ವಿಚಾರ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.